ನೆಕ್ಸ್ಟ್ ಮಾರ್ನಿಂಗ್ ಫ್ಯಾಮಿಲಿ ಕೋರ್ಟ್ಗೆ ಹೋಗೋಕೆ ನಮ್ರತಾ, ಗಿರಿಜಾ ಮತ್ತೆ ಕಿರಣ್ ರೆಡಿ ಆಗಿದ್ರು. ಬಟ್ ತ್ರಿಶೂಲ್ ಮಾತ್ರ ಎಲ್ಲೂ ಕಾಣ್ಲೇ ಇಲ್ಲ. ಸ್ವಲ್ಪ ಟೈಮ್ ಅವನಿಗಾಗಿ ವೆಯ್ಟ್ ಮಾಡಿ ಗಿರಿಜಾ ಕೋಪದಿಂದ, ಮಹಾರಾಜರು ಇನ್ನೂ ಮಲಗೇ ಇರಬೇಕು, ಈಗಲೇ ಹೋಗಿ ಮುಖಕ್ಕೆ ತಣ್ಣೀರ್ ಹಾಕಿ ಏಳ್ಸ್ ಬರ್ತೀನಿ. ತ್ರಿಶೂಲ್ ರೂಮ್ ಡೋರ್ ಓಪನ್ ಮಾಡಿ ಬೆಡ್ ನೋಡಿದ್ರೆ ಖಾಲಿ. ಹಾಗಿದ್ರೆ ಅವನು ಎಲ್ಲಿಗೆ ಹೋದ? ಗಿರಿಜಾ ಮತ್ತೆ ನಮ್ರತಾ ಇಬ್ರೂ ಸೇರ್ಕೊಂಡು ಇಡೀ ಮನೆ ಹುಡುಕ್ಬಿಟ್ರು. ತ್ರಿಶೂಲ್ ಎಲ್ಲೂ ಸಿಗ್ಲಿಲ್ಲ. ಗಿರಿಜಾ ಕೋಪದಿಂದ, ಆ ಯೂಸ್ಲೆಸ್ ತ್ರಿಶೂಲ್ ಎಲ್ಲಿ ಹೋದ? ಲಿವ್ ಇಟ್ ಮಮ್ಮಿ, ಅವನು ಬಂದೇ ಬರ್ತಾನೆ, ನಾವು ಹೋಗೋಣ. ತ್ರಿಶೂಲ್ ಕೋರ್ಟ್ ರೀಚ್ ಆದವನೇ ನಮ್ರತಾನ ನೋಡಿ ಆ ಕಡೆ ಹೊರಟ. ಆದರೆ ಈಗಲೂ ಅವನ ಮನಸ್ಸಲ್ಲಿ 12 ಇಯರ್ಸ್ ಬ್ಯಾಕ್ ಸಾವಿನ ದವಡೆಯಿಂದ ನಾನು ಸೇವ್ ಮಾಡಿದ್ದು ನಮ್ರತಾ ಅಲ್ವಾ, ಬೇರೆ ಯಾರಾದರೂ ಇದ್ರಾ? ತ್ರಿಶೂಲ್ ನಮ್ರತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನಮ್ರತಾ, ಕೊನೆದಾಗಿ ಕೇಳ್ತಾ ಇದ್ದೀನಿ, 12 ಇಯರ್ಸ್ ಬ್ಯಾಕ್ ಆ ರಾತ್ರಿಲಿ ಏನೆಲ್ಲ ಆಗಿತ್ತೋ ಅದ್ಯಾವುದು ನಿಂಗೆ ನೆನಪಿಲ್ವಾ? 12 ಇಯರ್ಸ್ ಬ್ಯಾಕ್, 12 ಇಯರ್ಸ್ ಬ್ಯಾಕ್, 12 ಇಯರ್ಸ್ ಬ್ಯಾಕ್, ಇದೇ ರಿಪೀಟ್ ಮಾಡ್ತಾ ಇನ್ನೂ ಎಷ್ಟು ದಿನ ನನ್ನ ಜೀವ ತೆಗಿತೀಯ ನೀನು? ತಲೆ ಗೇಟಾಗಿರೋ ಥರ ಸುಮ್ಮನೆ ಕೇಳಿದ್ದೆ ಕೇಳಬೇಡ. ನನ್ನ ಜೊತೆ ಒಳಗೆ ಬಂದು ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿ ತೊಲಗು. ಜಾಸ್ತಿ ಇರಿಟೇಟ್ ಮಾಡಬೇಡ. ನಮ್ರತಾ ಇದೇ ದಿನಕ್ಕೆ ಕಾಯ್ತಿದ್ಲೇನೋ ಅನ್ನೋ ಹಾಗೆ ಕೋರ್ಟ್ ರೂಮ್ ಒಳಗೆ ಹೋಗಿ ಬೇಗ ಸೈನ್ ಹಾಕಿದ್ಲು. ಅದನ್ನ ನೋಡಿ ಕಿರಣ್ ಸ್ಮೈಲ್ ಮಾಡ್ತಾ, ಈ ಬಡವ ರ್ಯಾಸ್ಕಲ್ನಿಂದ ಫೈನಲಿ ನಿಂಗೆ ಮುಕ್ತಿ ಸಿಕ್ತು ನಿಮ್ಮಿ. ಇನ್ಮೇಲಿಂದ ನಿನ್ ಒಳ್ಳೆ ದಿನ ಸ್ಟಾರ್ಟ್ ಆಗುತ್ತೆ. ಸರಿ ಹೇಳ್ದೆ ಕಿರಣ್ ನೀನು. ಅಂತೂ ಮೀನ್ ಮುಳ್ಳಿನ ಥರ ಗಂಟಲ್ ಸಿಕ್ಕಾಕೊಂಡಿದ್ದ ಈ ದರಿದ್ರದವನಿಂದ ನನ್ನ ಮಗಳಿಗೆ ಶಾಶ್ವತ ಮುಕ್ತಿ ಸಿಕ್ತು. ಕಿರಣ್ ಆಟಿಟ್ಯೂಡಲ್ಲಿ ತ್ರಿಶೂಲ್ ಹತ್ರ ಹೋಗಿ, ಇಷ್ಟು ದಿನ ಶರ್ಮಾ ಫ್ಯಾಮಿಲಿ ಹಾಕಿದ ಎಂಜಿಲ್ ತಿಂತಿದ್ದ ನಾಯಿ ಆಗಿದ್ದೆ, ಇನ್ನದು ಕೂಡ ಇರಲ್ಲ. ಹೆಂಗೋ ಜೀವನ ನಡೆಸ್ತೀಯಾ? ಪಾಪ ಅನ್ನಿಸ್ತಿದೆ ನನಗೆ. ನನ್ನ ಹತ್ರ ಒಂದು ಜಾಬ್ ಇದೆ, ಮಾಡ್ತೀಯಾ? ತ್ರಿಶೂಲ್ ಸುಮ್ಮನೆ ಅವನ ಮಾತನ್ನ ಇಗ್ನೋರ್ ಮಾಡಿ ನಗ್ತಾ ಇದ್ದ. ಅವನು ರಿಪ್ಲೈ ಮಾಡದೇ ಇರೋದು ನೋಡಿ ಕಿರಣ್ಗೆ ಸಿಟ್ಟು ಬಂತು. ಪೇಪರ್ಸ್ ಮೇಲೆ ತ್ರಿಶೂಲ್ ಸೈನ್ ಮಾಡ್ತಿದ್ದಂಗೆ 3 ಜನನೂ ಅಲ್ಲಿಂದ ಹೊರಟ್ಬಿಟ್ರು. ಇನ್ನೊಂದು ಸೆಕೆಂಡ್ ಕೂಡ ಅಲ್ಲಿ ನಿಂತು ಅವನ ಮುಖ ನೋಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ತ್ರಿಶೂಲ್ ಇಷ್ಟು ವರ್ಷ ಇವಳಿಗೆ ಮನಸ್ಸು ಕೊಟ್ಟು ಹಾಳಾದೆ ಅನ್ಕೊಂಡು ಕೋರ್ಟ್ನಿಂದ ಹೊರಗೆ ಬಂದ. ಸಡನ್ ಆಗಿ 20 ಸೂಪರ್ ಲಕ್ಸುರಿ ಕಾರ್ಸ್ ಲೈನಲ್ಲಿ ಬಂದು ಅವನ ಮುಂದೆ ನಿಲ್ತು. ಅದರಿಂದ ಸುಮಾರು 70 ವರ್ಷದ ವ್ಯಕ್ತಿ ಕೆಳಗಿಳಿದ್ರು. ಅವರನ್ನು ನೋಡಿ ತ್ರಿಶೂಲ್ ಓಡ್ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಗುರೂಜಿ ಚೆನ್ನಾಗಿದ್ದೀರಾ? ಕೆಳದಿ ಮಹಲ್ ನಿನಗೋಸ್ಕರ ಕಾಯ್ತಾ ಇದೆ. ಒಂದು ಮಹಲ್ನಲ್ಲಿ ರಾಜ ಇಲ್ಲ ಅಂದರೆ ಅದಕ್ಕೂ ಬೇಸರ ಆಗುತ್ತೆ. ಇನ್ನು ಈ ಮುದುಕನ ಹತ್ರ ಆ ಜವಾಬ್ದಾರಿ ಭಾರ ಹೊತ್ಕೊಳ್ಳೋಕ್ಕಾಗಲ್ಲ. ಬಂದ್ಬಿಡು ತ್ರಿಶೂಲ್. ತ್ರಿಶೂಲ್ ಏನೂ ಮಾತಾಡದೆ ಅವ್ರ ಜೊತೆ ಕಾರ್ನಲ್ಲಿ ಕೂತ. ಕಾರ್ ಕೆಳದಿ ಸಂಸ್ಥಾನದ ರಾಜಮಹಲ್ ಕಡೆ ಹೊರಟಿತು. ಅವರೆಲ್ಲ ಕಾರವಾರ ದಾಟಿ ಜೋಗ ರೂಟ್ನಲ್ಲಿ ಹೋಗ್ತಾ ಇರುವಾಗ ಅವನ ಮೊಬೈಲ್ಗೆ ಕಾಲ್ ಬಂತು. ಡಿಸ್ಪ್ಲೇನಲ್ಲಿ ಸಂಜೀವ್ ಪಾಟೀಲ್ ಕಾಲಿಂಗ್ ಅನ್ನೋದು ಕಾಣಿಸ್ತು. ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಂಗೆ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಹೋಯ್ತು. ಕಾಲ್ ಕಟ್ ಮಾಡಿದವನೇ ಡ್ರೈವರ್ ಹತ್ರ, ನಂಗೆ ರಿಟರ್ನ್ ಕಾರವಾರಕ್ಕೆ ಕರ್ಕೊಂಡು ಹೋಗು, ನಾನು ಈಗಿಂದೀಗ ನಾಯಕ್ ಗ್ರೂಪ್ಸ್ ಆಫೀಸ್ಗೆ ಹೋಗಬೇಕು. ತ್ರಿಶೂಲ್, ನೀನು ನಮ್ಮ ಜೊತೆ ಕೆಳದಿಗೆ ಬರಲ್ವಾ? ನಾನೀಗ ವಾಪಸ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಗುರುಜಿ. ಇಲ್ಲಿ ಕೆಲಸನೆಲ್ಲ ಮುಗಿಸಿ ನಾನು ಬರ್ತೀನಿ. ರಾಜ್ಗುರುಗೆ ಸ್ವಲ್ಪ ಬೇಸರ ಆಯಿತು. ಬಟ್ ತ್ರಿಶೂಲ್ ಹೇಳಿದ ಮೇಲೆ ಮುಗೀತು. ರಾಜ್ಗುರುಗೆ ಅವನ ಮಾತನ್ನ ತಳ್ಳಿ ಹಾಕೋದು ಬೇಡ ಅನ್ನಿಸ್ತು. ಸ್ವಲ್ಪ ಹೊತ್ತಿಗೆಲ್ಲ ಆ ಇಡೀ ಸೆಕ್ಯೂರಿಟಿ ಟೀಮ್ ಜೊತೆ ತ್ರಿಶೂಲ್ ಇರೋ ಕಾರ್ ನಾಯಕ್ ಗ್ರೂಪ್ ಬಿಲ್ಡಿಂಗ್ ಮುಂದೆ ನಿಲ್ತು. ಈ ಕಡೆ ತ್ರಿಶೂಲ್ ನಾಯಕ್ ಗ್ರೂಪ್ ಆಫೀಸ್ ಒಳಗೆ ಹೋದ್ರೆ, ಹಿಂದಿನ ರಾತ್ರಿ ಕಾರವಾರದ ಒಂದು ದ್ವೀಪದಲ್ಲಿರೋ ಸೀಕ್ರೆಟ್ ಕ್ಲಬ್ನ ಬೇಸ್ಮೆಂಟ್ನಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ ಕೋಟ್ಯಾಧಿಪತಿಗಳಿಂದ ಹಿಡಿದು ಶಾರ್ಪ್ ಶೂಟರ್ಸ್ ಮತ್ತೆ ಅಂಡರ್ ವರ್ಲ್ಡ್ ಕಿರಾತಕರೆಲ್ಲ ಸೇರಿದ್ರು. ಎಲ್ರೂ ಕಿವಿನ ಬಾಗಿಲ್ ತರ ಮಾಡ್ಕೊಂಡು ಕೇಳಿ, ಈ ಕಡೆ ಬಾಂಬೆಯಿಂದ ಆ ಕಡೆ ಕೊಚ್ಚಿವರೆಗೆ ಯಾವ ಬೀದಿಯಿಂದ ಎದ್ದು ಬಂದಿರೋ ಡಾನ್ ಬೇಕಿದ್ರು ಇರಲಿ, ನೀವೆಲ್ಲ ಇನ್ಮೇಲೆ ಒಂದು ಹೆಸರು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಅದು ಮೇಜರ್ ತ್ರಿಶೂಲ್. ಈಗ ಅವರು ರಿಟರ್ನ್ ಬರ್ತಿರೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ಜಗಳ ಮರೆತು ಒಂದಾಗಿ ಅವ್ರನ್ನ ವೆಲ್ಕಮ್ ಮಾಡಬೇಕು. ಅವರು ನಮಗೋಸ್ಕರ ಮಾಡಿರೋ ಕೆಲಸ ನಾವ್ಯಾವತ್ತೂ ಮರಿಬಾರದು. ಡಾನ್ಗಳ ಮೀಟಿಂಗಲ್ಲಿ ಸ್ವಲ್ಪ ವಯಸ್ಸಾದವಂತರ ಇರೋನೊಬ್ಬ ಕೂಗಿ ಹೇಳ್ದ. ಇವರೆಲ್ಲರ ಹಿಂದೆ ನಿಂತಿರೋ ಕೋಳಿ ಮಂಜ ಮತ್ತೆ ಸೈಕ್ ಸೀನನಿಗೆ ಚೂರ್ ಕನ್ಫ್ಯೂಷನ್ ಆಗ್ತಿತ್ತು. ಇವ್ರು ಮಾತಾಡ್ತಾ ಇರೋದು ಯಾರ ಬಗ್ಗೆ, ನಿಂಗೇನಾದ್ರೂ ಗೊತ್ತಾ ಅಂತ ಕೇಳ್ದ ಕೋಳಿ ಮಂಜ. ಸೈಕ್ ಸೀನಾ ತಲೆ ಆಡಿಸ್ತಾ, ಇಲ್ಲ ನಂಗೂ ಗೊತ್ತಿಲ್ಲ. ಅವರಿಬ್ರು ಈ ಮೇಜರ್ ಯಾರನ್ನೋದನ್ನೇ ಯೋಚನೆ ಮಾಡ್ತಾ ಇದ್ರು. ಅಲ್ಲೋಡು, ಗುನ್ನಾಬಾಯಿ ಕೂತಿದ್ದಾನೆ, ಅವನ ಹತ್ರನೇ ಕೇಳುವ ಬಾ. ಗುನ್ನಾಬಾಯ್, ನೀನು ನಮಗಿಂತ ತುಂಬ ಮುಂಚಿಂದನೇ ಈ ದಂಧೆಲಿರೋನು. ಈ ಮೇಜರ್ ತ್ರಿಶೂಲ್ ಯಾರು ಅನ್ನೋದು ಗೊತ್ತಾ? ಏನೋ ತಾಯಾಣೆ, ಇಲ್ಲಿ ಸೀನ್ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮಗೆಲ್ಲ ಮೇಜರ್ ತ್ರಿಶೂಲ್ ಅಂದರೆ ಯಾರು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಮುಂದೆ ಬಂದು ನಿಲ್ಲೋ ಗುಂಡ್ಗೆ ತೋರಿಸ್ತೀರಾ? ಇವತ್ತು ಮೀಟಿಂಗ್ ಇಲ್ಲ ಅಂದಿದ್ರೆ ಈ ಗನ್ನು ಹೆಂಗೆ ಬುರ್ಡೆ ಬಿಚ್ಚುತ್ತೆ ಅಂತ ತೋರಿಸ್ತಿದ್ದೆ.
5 ವರ್ಷದ ಹಿಂದೆ ಘೋಸ್ಟ್ ಅನ್ನೋ ಹುಚ್ಚ ಒಬ್ಬ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದ. ಅವನು ಎಷ್ಟು ಖರಾಬ್ ನನ್ನ ಮಗ ಅಂದರೆ ಅವನ ಕೆಲಸಕ್ಕೆ ಅಡ್ಡ ಬರೋ ಎಲ್ಲರೂ ಮುಗಿಸ್ತಿದ್ದ. ಬರೀ ಕೊಲ್ಲೋದಲ್ಲ, ಖರಾಬಾಗಿ ಕೊಚ್ಚಿ ಸುಟ್ಟಾಕ್ತಿದ್ದ. ಇಂಡಿಯಾದ ಅಂಡರ್ವರ್ಲ್ಡ್ಗೆ ನಾನೊಬ್ಬನೇ ಡಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದ. ಯಾರೇ ತಡಿಯೋಕೆ ನೋಡಿದ್ರು ಕ್ಯಾರೆ ಅಂದೆ ಕೊಚ್ಚಾಕೋನು. ಆದರೆ ಸೈತಾನ್ ಸಂಭ್ರಮ ಪಡ್ತಿದ್ದಾನೆ ಅಂದರೆ ಅವನನ್ನ ನಾಶ ಮಾಡೋಕ್ಕೆ ಹೀರೋ ಎಂಟ್ರಿ ಆಗಲೇಬೇಕು. ಅದೇ ಥರ ನಮ್ಮ ಕಥೆಯಲ್ಲಿ ಹೀರೋ ಆಗಿ ಬಂದಿದ್ದು ಮೇಜರ್ ತ್ರಿಶೂಲ್. ಮೇಜರ್ ಬಂದು ಘೋಸ್ಟ್ನ ಎಲ್ಲ ಚರ್ಬಿ ಇಳಿಸಿದ್ರು. ಒಂದೇ ರಾತ್ರಿಲಿ ಇಡೀ ಅಂಡರ್ವರ್ಲ್ಡ್ನ ಉಡೀಸ್ ಮಾಡಿದ್ರು. ನಂಗಿನ್ನೂ ನೆನಪಿದೆ ಮೇಜರ್ ಕತ್ತಲ್ಲಿರೋ ಆ ರುದ್ರಾಕ್ಷಿ ಮಾಲೆ. ಕತೆ ಹೇಳ್ತಾ ಹೇಳ್ತಾ ಗುನ್ನ ಸೀಟ್ ಎಡ್ಜಿಗೆ ಬಂದಿದ್ದ. ಆಮೇಲೆ ಏನಾಯ್ತು? ಸೈಕ್ಸೀನ ಇನ್ನೂ ಇಂಟ್ರೆಸ್ಟ್ ತೋರಿಸ್ದ. ಮೇಜರ್ ಎಲ್ರನ್ನೂ ಅಟ್ಟಾಡಿಸ್ಬಿಟ್ಟ. ಯಾವ ಟೂಲ್ಸು ಹತ್ಯಾರು ಇಲ್ದೇನೆ 700 ಪ್ರೊಫೆಷನಲ್ ಕಿಲ್ಲರ್ಸ್ನ ಕೈಯಿಂದಾನೆ ಮೇಜರ್ ಕೊಂದಿರೋದನ್ನ ನಾನು ನೋಡಿದ್ದೀನಿ. ಕಥೆ ಕೇಳಿ ಸೈಕ್ ಮತ್ತೆ ಕೋಳಿ ಶಾಕ್ ಆಗಿದ್ರು. ಈ ಭೂಮಿ ಮೇಲೆ ಇಷ್ಟು ಒಳ್ಳೆ ಜನ ಕೂಡ ಇರ್ತಾರೆ ಅನ್ನೋದು ನಂಬೋಕೆ ಆಗಲಿಲ್ಲ. ಕೋಳಿ ಮಂಜ ವ್ಯಂಗ್ಯ ಮಾಡ್ತಾ, ಲೇ ಬುರುಡೆ ಗುನ್ನ, ನಿಂಗೇನನ್ಸುತ್ತೆ? ನೀನೇನೋ ಒಂದು ಕತೆ ಕಟ್ ಹೇಳಿಬಿಟ್ರೆ ನಾವು ನಂಬ್ತೀವಿ ಅಂತನಾ? ಗುನ್ನ ಸುಮ್ಮನೆ ಅವರಿಬ್ರು ನೋಡಿ ನಕ್ಬಿಟ್ಟ. ಸೀನಾ ಕಿಸೀತಾ, ನೀನ್ ನಿಜವಾಗ್ಲೂ ಆ ಮೇಜರ್ನ ನೋಡಿದ್ಯಾ? ಗುನ್ನ ಅವನ್ ಮುಂದಿರೋ ಬಿಯರ್ ಖಾಲಿ ಮಾಡಿ, ಸಿಂಹ ಒಂದು ಸಲ ಗರ್ಜಿಸಿದ್ರೆ ಸಾಕು ಅದು ಸಿಂಹ ಅಂತ ಗೊತ್ತಾಗೋಕೆ. ಆ ದಿನ ನಾನು ಅವ್ರ ಮುಖ ನೋಡಿಲ್ದೇ ಇರ್ಬೋದು, ಬಟ್ ಅದೊಂದು ಸಿಂಹ ಎಷ್ಟೋ ಗುಳ್ಳೆ ನರಿಗಳನ್ನ ಕೊಂದು ಹಾಕಿರೋದಕ್ಕೆ ಸಾಕ್ಷಿಯಾಗಿದ್ದೀನಿ. ಅಷ್ಟೊತ್ತಿಗೆ ಅವನ ಫೋನ್ ಬಡ್ಕೊಳ್ತಾ ಇತ್ತು. ಎದ್ದು ಹೊರಗೆ ಬಂದವನು ಕಾಲ್ ಎತ್ತಿ, ಹೇಳಿ ಬಡೆ ಸಾಬ್, ನಿಮಗೆ ನನ್ನಿಂದ ಏನು ಕೆಲಸ ಆಗಬೇಕು? ಕಾಲ್ನ ಇನ್ನೊಂದು ಕಡೆ ಮಾತಾಡ್ತಿರೋ ಧ್ವನಿ ಕೇಳಿದ್ನೋ ಅವನ ಮುಖ ಚೇಂಜ್ ಆಯಿತು. ಅದು ವಂಶಿ ಮಾಡಿರೋ ಕಾಲ್. ನಾನು ವಂಶಿ ಮಾತಾಡ್ತಾ ಇದ್ದೀನಿ, ಸಂಜೀವ್ ಅವ್ರ ಅಣ್ಣನ ಮಗ. ಹೇಳಿ, ನನ್ನಿಂದ ಏನು ಕೆಲಸ ಆಗಬೇಕು? ನನಗೆ ಒಬ್ಬನ ಡೆಡ್ ಬಾಡಿ ನೋಡೋಕ್ಕೆ ತುಂಬ ಅರ್ಜೆಂಟ್ ಆಗ್ತಿದೆ. 25 lakhs ಕೊಡ್ತೀನಿ ಗುನ್ನ, ಈ ಕೆಲಸ ಮಾಡಿಕೊಟ್ರೆ. ಅಷ್ಟೊಂದು ಅಮೌಂಟ್ ಕೊಡ್ತೀನಿ ಅಂದಿದ್ದೆ ಗುನ್ನ ಸೌಂಡೇ ಬದಲಾಯಿತು. 25 ಲಕ್ಷ ಅಂದರೆ ನನ್ನ ತಲೆಗೆ ಬೇಕಿದ್ರು ಗುಂಡು ಹೊಡ್ಕೊಂಡು ಸಾಯ್ತೀನಿ. ಅವನ ಅಡ್ರೆಸ್ ಮತ್ತೆ ಫೋಟೋ ಕಳಿಸಿ ಸಾಬ್, ನಿಮ್ಮ ಕೆಲಸ ಫಿನಿಶ್ ಅನ್ಕೊಳ್ಳಿ. ಮಂಡೆ ಬಿಸಿ ಬೇಡ. ತ್ರಿಶೂಲ್ ಅಂತ ಅವನ ಹೆಸರು, ಶರ್ಮಾ ಫ್ಯಾಮಿಲಿ ಅಳಿಯ. ವೆಯ್ಟ್, ನಾನು ನಿಂಗೆ ಅವ್ನ ಫೋಟೋ ಕಳಿಸ್ತೀನಿ ಅಂತಂದು ವಂಶಿ ಕಾಲ್ ಇಟ್ಟ. ಒಂದೊಳ್ಳೆ ಅಮೌಂಟ್ ಸಿಕ್ತಿದೆ ಅನ್ಕೊಂಡು ನಗ್ತಾ ಗುನ್ನ ಮತ್ತೆ ಕ್ಲಬ್ ಒಳಗೆ ಹೋದ. ಹಿಂದಿನ ರಾತ್ರಿ ಅವನ್ನ ಕೊಲ್ಲೋಕೆ ವಂಶಿ ಸುಪಾರಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲದೆ ಇರೋ ತ್ರಿಶೂಲ್ ನಾಯಕ್ ಗ್ರೂಪ್ಸ್ ಮೀಟಿಂಗ್ ರೂಮ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗೋ ಥರ ಕೂತಿದ್ದ. ಕೋಪ ಹೆಚ್ಚಾಗಿ ಅಲ್ಲೇ ಇದ್ದ ನೀರಿನ ಗ್ಲಾಸ್ ತಗೊಂಡು ಟಿವಿ ಕಡೆ ಎಸ್ದ. ಟಿವಿ ಸ್ಕ್ರೀನ್ ಚೂರ್ ಚೂರಾಗಿ ನೆಲಕ್ಕೆ ಬಿತ್ತು. ಇಡೀ ಮೀಟಿಂಗ್ ರೂಮ್ ಸೈಲೆಂಟ್ ಆಯಿತು. ತ್ರಿಶೂಲ್ ಸಿಡುಕ್ತಾ ತಿರುಗಿ, ಮಾರ್ಬಿಟ್ರಾ? ಅವಳೇನು ಆಟದ ವಸ್ತುನ ಮಾರೋಕೆ? ಅಡ್ರೆಸ್ ಹೇಳ್ದಂಗೆ ಅಂದ. ಸಿಟಿಯಿಂದ ದೂರ ಗೋವಾ ಬಾರ್ಡರ್ ಹತ್ರ ಇರೋ ಡೌನ್ ಟೌನ್ ರೆಸ್ಟೋರೆಂಟ್ ರೂಮ್ನಲ್ಲಿ ಯಾವುದೋ ಹುಡುಗಿ ಜೋರಾಗಿ ಕೂಗ್ತಾ ಇದ್ಲು. ಹೆಲ್ಪ್ ಹೆಲ್ಪ್, ಪ್ಲೀಸ್ ಯಾರಾದ್ರೂ ಕಾಪಾಡಿ, ಈ ರಾಕ್ಷಸನಿಂದ ಯಾರಾದ್ರೂ ನನ್ನನ್ನು ಕಾಪಾಡಿ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.